ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇರುವಾತನೇ ನಾನು. ಇಂದಿನ ಮೊದಲ ವಾಚನದಲ್ಲಿ ಇಸ್ರಾಯೇಲರು ದೇವರ ಮಾರ್ಗದಲ್ಲಿ ಬೇಸರಗೊಂಡು ಮೋಶೆಗೂ ದೇವರಿಗೂ ವಿರುದ್ಧ ಗೊಣಗುಟ್ಟಿ ಪಾಪ ಮಾಡುತ್ತಾರೆ. ದೇವರು ತಮ್ಮ ಜೊತೆ ಇದ್ದುದನ್ನು, ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು, ದೇವರು ಮಾಡುವ ಎಲ್ಲ ಒಳಿತನ್ನು ಅವರು ಮರೆತು ಬಿಟ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸೋದನ್ನು ಬಿಟ್ಟು, ಕಷ್ಟದಲ್ಲಿ ದೇವರನ್ನು ಆಶ್ರಯಿಸೋದನ್ನು ಬಿಟ್ಟು ದೇವರ ವಿರುದ್ಧ ಅವರು ಮತ್ತು ದೇವರು ಕಳುಹಿಸಿದ ಮೋಶೆಯ ವಿರುದ್ಧ ಪಾಪ ಮಾಡ್ತಾರೆ, ಗೊಣಗುಟ್ಟುತ್ತಾರೆ. ದೇವರು ಅವರ ಪಾಪದ ನಿಮಿತ್ತ ವಿಷ ಸರ್ಪಗಳನ್ನು ಬರಮಾಡಿದ್ರು ಮತ್ತು ಅನೇಕರು ಅಲ್ಲಿ ನಾಶವಾಗ್ತಾರೆ, ಸಾಯ್ತಾರೆ. ಪ್ರಿಯರೇ, ದೇವರ ಯೋಜನೆಯ ವಿರುದ್ಧವಾಗಿ ಆ ಜನರು ತಮಗೆ ಉಚಿತವಾಗಿ ಸಿಗುವ ಆಹಾರ ಇರ್ಬೋದು, ದೇವರ ಯೋಜನೆ ಇರ್ಬೋದು, ಅದೆಲ್ಲವನ್ನು ಅವರು ಮರೆತು ವಿರುದ್ಧ ಮಾತಾಡ್ತಾರೆ. ಇದರ ಅರ್ಥ ಏನು ಅಂದರೆ, ಅವ್ರು ಹೇಳೋದು ದೇವರೇ ನಿಮ್ಮ ಯೋಚನೆ ನಮಗೆ ಬೇಡ, ನಿಮ್ಮ ಮಾರ್ಗ ನಮಗೆ ಬೇಡ, ಅದು ಸರಿ ಇಲ್ಲ, ನಮಗೆ ಕಾನಾನ್ ನಾಡು ಬೇಡ, ನಮಗೆ ಈಜಿಪ್ಟೇ ಸಾಕು, ನೀವು ಕೊಡುವ ಆಹಾರ ಮನ್ನಾ ಸರಿ ಇಲ್ಲ, ಅದು ನಿಸ್ಸಾರವಾಗಿದೆ, ಬೇಸರ ಉಂಟಾಗಿದೆ ಎಂದು ಒಂದು ಭೌತಿಕ ಮನುಷ್ಯ ದೃಷ್ಟಿಕೋನದಿಂದ ಅವರು ನೋಡ್ತಾರೆ. ಇವತ್ತು ನಮಗೆ ಆಧ್ಯಾತ್ಮಿಕ ದೃಷ್ಟಿಕೋನ ಬೇಕು. ದೇವರ ದೃಷ್ಟಿಕೋನದಲ್ಲಿ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆ ಜನರು ನೋಡಲಿಲ್ಲ. ಕಾರಣ ಅವರಲ್ಲಿ ಅವಿಶ್ವಾಸ ಮತ್ತು ಲೋಕದ ವ್ಯಾಮೋಹಗಳಿತ್ತು. ಇವತ್ತು ನಾವು ಕೂಡ ಭೌತಿಕ ಮನುಷ್ಯರಂತೆ ದೇವರ ಮಾರ್ಗಗಳನ್ನು, ಕಾರ್ಯಗಳನ್ನು ತ್ಯಜಿಸುವ ಅಥವಾ ಪಾಪ ಕಟ್ಟಿಕೊಳ್ಳುವ, ನಿತ್ಯ ನಾಶನಕ್ಕೆ ಹೋಗುವ ಸಂದರ್ಭಗಳು ಅನೇಕ ಇವೆ. ಇದೊಂದು ನಮಗೆ ನಿದರ್ಶನವಾಗಿದೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಭೌತಿಕ ಮನುಷ್ಯ ದೃಷ್ಟಿಯಂತೆ ನೋಡೋದಲ್ಲ, ದೇವರ ಮಾರ್ಗವನ್ನು, ದೇವರ ಕಾರ್ಯಗಳನ್ನು ಗಮನಿಸಲು, ನೋಡಲು ನಮಗೆ ಆಧ್ಯಾತ್ಮಿಕ ದೃಷ್ಟಿ ಬೇಕು. ನಮ್ಮಲ್ಲಿ ನಾವು ಹೊಸದಾಗಿ ಹುಟ್ಟಬೇಕು, ಆತ್ಮನಿಂದ ಹುಟ್ಟಲ್ಪಡಬೇಕು, ದೇವರಿಂದ ಹುಟ್ಟಲ್ಪಡಬೇಕು. ಆದರೆ ಪ್ರಿಯರೇ, ಯಾವಾಗ ಆ ಜನರು ತಾವು ಮಾಡಿದ ಪಾಪದ ಅರಿವಾಗಿ ಪಶ್ಚಾತ್ತಾಪಪಟ್ಟು ಮೋಶೆಯಲ್ಲಿ ದೇವರಲ್ಲಿ ಕ್ಷಮೆ ಯಾಚಿಸಿದ್ರು, ರಕ್ಷಣೆಗಾಗಿ ಮೊರೆ ಇಟ್ಟರು, ದೇವರೇ ರಕ್ಷಣೆಯ ಮಾರ್ಗವನ್ನು ತೆರೆದಿಟ್ಟರು. ಕಂಚಿನ ವಿಷಸರ್ಪದ ಆಕಾರ ಮಾಡಿಸಿ ಧ್ವಜಸ್ತಂಭದಲ್ಲಿ ಎತ್ತಿ ನಿಲ್ಲಿಸುವಂತೆ ಮೋಶೆಗೆ ಹೇಳಿದ್ರು. ದೇವರು ಈ ಮಾಡಿದ ಕಾರ್ಯದಿಂದ ಅಲ್ಲಿ ವಿಷಸರ್ಪ ಅಥವಾ ಪಾಯ್ಸನ್ ಯಾರಲ್ಲೆಲ್ಲ ಆ ಪಾಯ್ಸನ್ ಇತ್ತು, ಪಾಪ ಎಂಬ ವಿಷಸರ್ಪದಿಂದ ಗಾಯಗೊಂಡವರು ಯಾರೆಲ್ಲ ಆ ಕಂಚಿನ ಸರ್ಪವನ್ನು ನೋಡಿದ್ರೋ ಅವರು ಬದುಕಿಕೊಂಡ್ರು. ಆ ಧ್ವಜಸ್ತಂಭದ ಮೇಲೆ ಎತ್ತಲ್ಪಟ್ಟ ಕಂಚಿನ ಸರ್ಪ ಅಥವಾ ಆ ದೇವರ ಮಾರ್ಗ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಪ್ರಿಯರಿಂದಿನ ಮೊದಲ ವಾಚನದಲ್ಲಿ ಯೇಸು ಹೇಳ್ತಾರೆ, ನರಪುತ್ರನನ್ನು ನೀವು ಮೇಲಕ್ಕೇರಿಸಿದಾಗ ಇರುವಾತನೇ ನಾನು ಎಂದು ನಿಮಗೆ ತಿಳಿಯುವುದು. ಇರುವಾತನೇ ನಾನು ಎಂದು ನೀವು ವಿಶ್ವಾಸಿಸದೆ ಹೋದರೆ ನೀವು ನಿಮ್ಮ ಪಾಪಗಳಲ್ಲೇ ಸಾಯುವಿರಿ. ಅಂದರೆ ಏಸು ಕ್ರಿಸ್ತರಲ್ಲಿ ಮಾತ್ರ ನಮಗೆ ರಕ್ಷಣೆ ಇದೆ. ಏಸು ಕ್ರಿಸ್ತರು ಮಾಡಿದ ಕಾರ್ಯದಲ್ಲಿ ನಾವು ವಿಶ್ವಾಸ ಇಡುವಾಗ ನಾವು ಕೂಡ ರಕ್ಷಿಸಲ್ಪಡ್ತೇವೆ. ಏಸು ಕ್ರಿಸ್ತರು ಯಾವಾಗಲೂ ಇರುವವರಾಗಿದ್ದಾರೆ. ಅಂದರೆ ವರ್ತಮಾನದ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು ಅವರೇ ಆಗಿದ್ದಾರೆ. ಅವರೇ ಇರುವವನಾಗಿ ಇರುವವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಅವರೇ ನನ್ನ ಉದ್ಧಾರಕ, ನನ್ನ ಪಾಪ ಪರಿಹಾರಕ, ನನ್ನ ಜೀವ, ನನಗೆ ರಕ್ಷೆ ಎಂಬ ಸತ್ಯದ ಮನವರಿಕೆ ನಮಗೆ ಆಗಬೇಕು. ನಮ್ಮ ಆಧ್ಯಾತ್ಮಿಕ ಬಿಡುಗಡೆಗಾಗಿ, ರಕ್ಷಣೆಗಾಗಿ ಬೇರೆ ಯಾವ ಮಾರ್ಗ ಇಲ್ಲ. ಯೇಸು ಕ್ರಿಸ್ತರೊಬ್ಬರೇ ಆ ಮಾರ್ಗವಾಗಿದ್ದಾರೆ. ಆದ್ದರಿಂದ ಈ ಸತ್ಯ ಶುಭ ಸಂದೇಶವನ್ನು ನಾವು ವಿನಯತೆಯಿಂದ, ದೀನತೆಯಿಂದ ಸ್ವೀಕಾರ ಮಾಡೋಣ. ದೇವರ ಮಾರ್ಗದ ವಿರುದ್ಧ ನಾವು ಹೋದ ಕ್ಷಣಗಳಿಗಾಗಿ ನೈಜ ಹೃದಯದಿಂದ ಪಶ್ಚಾತ್ತಾಪ ಪಡೋಣ. ದೇವರನ್ನು ಮೆಚ್ಚಿಸುತ್ತಾ, ದೇವರ ಸಾಮೀಪ್ಯವನ್ನು ನಾವು ಅನುಭವಿಸುತ್ತಾ ಆ ಶಾಂತಿ ಸಮಾಧಾನದ ಬಾಳನ್ನು ಬಾಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.